ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮಿನಿ ಬ್ಲಾಗ್ ಅಂಡ್ ವೆಲ್ಕಮ್ ಬ್ಯಾಕ್ ಅವರ್ ಮಿನಿ ಬ್ಲಾಗ್. ನಾನಿವತ್ತು ಕುಂಬಳಕಾಯಿ ಪಲ್ಯ, ನಮ್ಮ ಕಡೆ ಇದನ್ನ ಸೋರೆಕಾಯಿ ಪಲ್ಯ ಅಂತ ಹೇಳ್ತೀವಿ. ಸೋರೆಕಾಯಿ ಅಂತೀವಿ, ಇಲ್ಲೆಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ. ನಮ್ಮ ಕಡೆ ಊರಲ್ಲಿ ದೊಡ್ಡ ಸೋರೆಕಾಯಿ ಅಂತ ಹೇಳ್ತೀವಿ. ಅದ್ರ ಪಲ್ಯ ಮಾಡ್ತಾ ಇದ್ದೀನಿ, ಜೊತೆಗೆ ದೋಸೆ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬಳಸಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೀಗ ಆಯಿಲ್ ಹಾಕ್ತಾ ಇದ್ದೀನಿ. ಸಾಸಿವೆ ಮತ್ತೆ ಕಡಲೆಬೇಳೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಕಟ್ ಮಾಡಿ ಇಟ್ಟಿದ್ದ 4 ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ ಕುಂಬಳಕಾಯಿ, ನಮ್ಮ ಕಡೆ ಸೋರೆಕಾಯಿ ಅಂತೀವಿ, ಕಟ್ ಮಾಡಿರೋ ಕುಂಬಳಕಾಯಿನ ಅದ್ರೊಳಗಡೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ಇದನ್ನ ಲೋ ಫ್ಲೇಮ್ನಲ್ಲಿ ಹೀಗೆ ಮುಚ್ಚಿಬಿಟ್ಟು ಬೇಯಕ್ಕೆ ಇಡ್ತೀನಿ. ಇದನ್ನ ನೋಡಿ, ಇದು ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯ್ದಿದೆ. ನಾನಿವಾಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಕಾಯಿ ತುರಿನ ಸೇರಿಸಿ ಕ್ಲೋಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇವಾಗ ಇದು ರೆಡಿ ಇದೆ. ದೋಸೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡಿ.